ನನ್ಗೆ ಆಸೆ ಇದ್ದಂಗೆನೆಯ ನನ್ನ ಸೊಸೆಗೆ ಆಸೆ ಇರೋಕ್ಕಿಲ್ವ ಹೇಳು. ನನ್ನ ಸೊಸೆಗೂ ನನಗೆ ಆಸೆ ಇದ್ದಂಗೆನೇ ಆಸೆ ಇರ್ತದಲ್ವಾ. ತವ್ರ ಮನೆ ಹಂಗಿರ್ಬೇಕು ಹಿಂಗಿರ್ಬೇಕು, ನಮ್ಮ ಅಮ್ಮನ ಕರೆಸ್ಕೋಬೇಕು ಅಂತ. ಆದರೆ ನನ್ನ ದುರಾಂಕಾರಕ್ಕೆ ನನ್ನ ಇದಕ್ಕೆ ಪಾಪ ನಮ್ಮ ಬೀಗರು ಯಾವತ್ತೂ ಮನೆ ಕಡೆಗೆ ನೆನೆಯ ತಲೆ ಹಾಕಿ ಮಲಗಿಲ್ಲ. ಮನೆ ಕಂತೂ ಬಂದೇ ನೆನೆಯ ಇಲ್ಲ ಮನೆಗೆ. ಇವತ್ತು ನಾನೇ ಹೋಯ್ತೀನಿ. ಯಪ್ಪ, ನನ್ನ ಸೊಸೆ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಾಗಿಂದ ಒಂದು ದಿನಕ್ಕೂ ನಾನಂತೂ ಹೋಗೂ ಇಲ್ಲ, ಏನೂ ಇಲ್ಲ. ಬೀಗರು ಮನೆ ಕಡೆ ತಲೆ ಹಾಕಿಲ್ಲ. ಒಂದೇ ಒಂದು ಸಲ ಹೋಗಿದ್ನ ನೆನಪೇ ಇಲ್ಲ. ನನಗಂತೂ ಮರ್ತೆ ಹೋಗ್ಬಿಟ್ಟಿದ್ದೀನಿ, ಹೋಗಿಲ್ಲ ಅನ್ನಿಸ್ತದೆ. ಏನೋ ಗೆಪ್ತೀನಿ ನೀ ಗೊತ್ತಿಲ್ಲ ನನಗೆ. ಈಗಂತೂ ನಾನು ಫಸ್ಟು ನನ್ನ ಸೊಸೆ ಮನೆಗೆ ಹೋಗ್ಬಿಡ್ತೀನಿ. ಇಂಥ ಸೊಸೆ ನಮ್ಮ ಮನೆಗೆ ಬಂದಿರೋದಕ್ಕೆ ಅವ್ರ ಅಮ್ಮಂಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳಬೇಕು. ಹಾಗೆ ದಾರಿನಾಗ ಹೋಗ್ತಾ ಒಂದು ಸೀರೆ ಪಾರೇನಾರ ತಗೊಂಡು ಹೋಗ್ಬಿಡ್ಬೇಕು ನಮ್ಮ ಬೀಗ್ರಿಗೆ. ಮೊದಲನೇ ಕಿತ್ತ ಹೆಂಗೆ ಹೋಯ್ತಿದ್ದೀನಿ, ಬರಿಗೈಯಾಗ ಹೆಂಗೆ ಹೋಗೋದು, ಒಂದು ಒಳ್ಳೆ ಸೀರೆ ಪಾರೆ ಇಟ್ಕೊಂಡು ಹೋಯ್ತೀನಿ ನಾನು. ನೋಡೋಣ ನಮ್ಮ ಬೀಗರು ನಾನು ಮನೆಗೆ ಕರೆಸ್ತೀನಿ. ಪಾಪ ಹಿಂಗೆ ನನ್ನ ಸೊಸೆ ನನಗೆ ಏನು ಖುಷಿ ಪಡಬೇಕು ಅದು ಎಲ್ಲ ಕೆಲಸನೂ ಮಾಡ್ತಾಳು ನನ್ನ ಸೊಸೆ. ಇವಾಗ ನಾನು ನನ್ನ ಸೊಸೆಗೆ ಏನು ಖುಷಿ ಆಯ್ತದೋ ಅದನ್ನೆಲ್ಲ ಮಾಡ್ಬೇಕು ನಾನು. ಅವಾಗ ತಾನೇ ಸಂದಕ್ಕಿರೋದು. ಬರೀ ಸೊಸೆ ಮಾಡಿದ್ದನ್ನು ಮಾತ್ರ ಮಾಡಿಸ್ಕೊಂಡು ನಾನೇನು ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಬೆಲೆ ಇರ್ತದ? ಏನು ಇರೋಕ್ಕಿಲ್ಲ. ಇರು, ಹೋಯ್ತೀನಿ ನಾನು ಬೀಗ್ರು ಮನೆಗೆ. ನನ್ನ ಗಂಡನ್ನು ಕರ್ಕೊಂಡು ಹೋಗಿದ್ರೆ ಸಂದಕ್ಕಿರೋದ? ಬೇಡ, ಮೊದಲು ನಾನು ಹೋಗ್ಬಿಟ್ಟು ಬರ್ತೀನಿ. ಆಮೇಕಿಂದ ಮನೆ ಕರ್ಕೊಂಬಿಟ್ಟು ಬಂದು ಆಮೇಕಿಂದ ನೋಡೋಣ ಬೀಗ್ರುದು. ಫಸ್ಟ್ ಏನು ಮಾತಾಡ್ತಾರೋ ನೋಡಿ ಮಾತಾಡ್ತಾರೋ ಇಲ್ಲ ಮಕ್ಕಳ್ದಂಗೆ ವಾಪಸ್ ಕಳಿಸ್ತಾರೋ ನನಗೂ ಗೊತ್ತಿಲ್ಲ. ನೋಡೋಣ ಮತ್ತೆ ಹೆಂಗೋ. ಮತ್ತೆ ನಿಮ್ಮ ಒಳಿಮಯ್ಯ ಹೆಂಗೋನು ತಗೋಗಿ ಇವಾಗ ಎಂಟಿ ಮನೆಗೆ ಸಂದಕವನಿ ಅನ್ನು. ಓ, ಈಗಂತೂ ಹೆಂಗ್ ಗೊತ್ತಾಗಿ ಸಂದಕವನಿ. ಪರವಾಗಿಲ್ಲ, ಏನಂತ ಇದೇನು ಇಲ್ಲ. ಇವಾಗ ಹೆಂಗೋ ಸಂದಾಗ ಸಂಸಾರ ಮಾಡ್ಕೊಂಡು ಹೋಯ್ತಾವನಂತೆ. ನಮ್ಗೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳಿ. ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ಲಿ. ಸಂದಕ್ಕಿದ್ರೆ ಕಣ್ ಮುಂದೆ ನೋಡ್ಬೋದು. ಹಿಂಗೆ ಹಾಳಾಗಿ ಹೋಗ್ಬಿಟ್ರೆ ಹೆಂಗೆ ಹೇಳು. ಎಷ್ಟು ನಾಟಕ ಆಡ್ಬಿಟ್ಟ ಅಂತಂದ್ರೆ ನಮ್ಮ ಒಳಿಮಯ್ಯ. ಅಯ್ಯೋಯ್ಯಪ್ಪ ಶಿವನೇ, ನಾನು ಎಂಥ ತೆಪ್ಪು ಕೆಲಸ ಮಾಡ್ಬಿಟ್ಟೆ ತಲೆಗೊಡ್ದ್ಬಿಟ್ಟು ಅಂತ ಹೇಳ್ಬಿಟ್ಟು ಅಯ್ಯೋ ಮನ್ಸಿಗೆ ಹಾಕೊಂಡು ಕುಂತ್ಬಿಟ್ಟಿದ್ದೆ ನಾನಂತೂ. ನಿಂಗೆ ಗೊತ್ತಲ್ಲ, ನಿಮ್ಗೆ ನಾನು ಏನು ತೆಪ್ಪು ಮಾಡ್ಬಿಟ್ಟೆ ಅಂದರೆ ಮನ್ಸಾಗ ಅದೇ ಕೊರಿತಿರ್ತದೆ. ಇಂಥ ಕೆಲಸ ಮಾಡ್ಬಿಟ್ನೆ ಅಂತ ಹೇಳ್ಬಿಟ್ಟು ನನಗಂತೂ ಕೊರಿತಾ ಇರ್ತದೆ ಸುಮ್ಕೆ ನೀ. ಏನು ಮಾಡೋಕ್ಕಾಗಕ್ಕಿಲ್ಲ. ಹಂಗೆ ನಮಗೂ ಹಂಗೆ ಕೊರಗಕ್ಕಿಲ್ವಾ? ಮತ್ತೆ ಮಗಳು ಒಳಿಯ ಬಂದಿದ್ರೇನು ಮನೆ ಕಡೆ? ನಮ್ಮ ಚಿಕ್ಕವಳು ಮನೆ ಕಟ್ತಾವಳೆ. ಅದು ಡೂಪ್ಲೆಕ್ಸ್ ಮನೆಯೇ ಕಟ್ಟಬೇಕು ಅಂತ ಕಟ್ತಾವಳ. ಅವಳಿನ ಬರೋಕ್ಕಿಲ್ಲ ಬಿಡು. ಮನೆಗಿನೇ ಎಲ್ಲ ಕೆಲಸ ಮುಗಿಯೋ ಗಂಟೆ ಬರೋಕ್ಕಿಲ್ಲ. ನಮ್ಮ ದೊಡ್ಡವಳು ಅಲ್ಲಿ ಸ್ಯಾನೆ ಕೆಲಸ ಇರ್ತದೆ. ನಾನೇ ಯಾವಾಗ ಹೋಗಿ ಹುಡುಗರನ್ನ ಮಾತಾಡ್ಸ್ಕೊಂಬಿಟ್ಟು ಬರ್ಬೇಕು ಅಷ್ಟೇ ನೀನಿಯ. ಅಷ್ಟು ಬಿಟ್ಬಿಟ್ರೆ ಇನ್ನು ಅವರೇ ನೀನಿಯ. ಬರೋದಿಲ್ಲ ಅವ್ರು ಸ್ಯಾನೆ. ಏನೋ ಬಿಡು, ಹೆಣ್ಮಕ್ಳು ಹೆಂಗೋ ದೂರ ಇದ್ರು ಪರವಾಗಿಲ್ಲ. ಸಂದಕವ್ರಲ್ಲ ಅಷ್ಟೇ ನೀನಿಯ ಸಾಕು. ಒಪ್ಪದ್ದು ಸಂದಕ್ಕಿದೆಯೇನವ? ಬಂಗಾರಮ್ಮ ನಮ್ಮನೆಗೆ ಬೀಗ್ರೆ ಬನ್ನಿ. ಸರಿ, ಹಂಗಾರೆ ನಿಮ್ಮ ಮನೆಗೆ ನೆಂಟ್ರು ಬಂದವ್ರೆ, ನಾನು ಒಯ್ತೀನಿ ಹೇಳು. ನಾನು ಆಮೇಕಿಂದ ಯಾವಾಗನ ಬರ್ತೀನಿ. ಸರಿ. ಅಯ್ಯೋ ಬಂಗಾರಮ್ಮನವ್ರೆ, ಬನ್ನಿ ಕೂತ್ಕೊ ಬನ್ನಿ. ಅಯ್ಯೋ ಚೇರ್ ತಗೊಂಬಿಟ್ಟು ಬರೋದೇ ಮರ್ತದೆ. ಇರಿ, ಚೇರ್ ತಗೊಂಬಿಟ್ಟು ಬರ್ತೀನಿ. ಅಯ್ಯೋ ಏನು ಬೇಡವ, ಏನು ಬೇಡ ಸುಮ್ಕಿರವ. ನಾವೇ ನಮ್ಮ ಮನೆಗೆ ನೆಲ್ದ ಕೂತ್ಕೊಳ್ಳೋದೇ ಇಲ್ವೇ? ನಿಮ್ಮ ಮನೆಗೆ ಬಂದಿದ ತಕ್ಷಣ ಏನು ಆಕಾಶದ ಕುಂತ್ಕೊಳ್ಳೋಕಾಯ್ತದೆ? ಪರವಾಗಿಲ್ಲ, ನೆಲ್ದಾಗ ಏನೇ ಕುಂತ್ಕೊತೀನಿ. ತಗ ಈ ಬ್ಯಾಗ ತಗ. ಇದ್ರಾಗ ನಿನಗೆ ಅಂತ ಹೇಳ್ಬಿಟ್ಟು ಸೀರೆ ಗೀರೆ ಎಲ್ಲನೂ ತಗೊಂಬಿಟ್ಟು ಬಂದೀವ್ನಿ. ನಾನಂತೂ ನನ್ನ ಸಸ್ಯ ಮನೆಗೆ ಬಂದು 10 ವರ್ಷ ಆಯ್ತೇನೋ. ಇಲ್ಲಿ ಗಂಟ ನಾನಂತೂ ಏನೂ ಕೊಟ್ಟಿಲ್ಲ, ಮಾಡಿಲ್ಲ, ಏನೂ ಇಲ್ಲ. ಅದಕ್ಕೆ ನೀ ಸೀರೆ ತಗೊಂಬಿಟ್ಟು ಬಂದಿರೋದು. ತಗಳಿ ಸೀರೆಯ. ಅಯ್ಯೋ ಬಂಗಾರಮ್ಮರ, ಇದೆಲ್ಲ ಏನಕ್ಕೆ ಬೇಕಿತ್ತು? ಪರವಾಗಿಲ್ಲ, ಏನಕ್ಕೆ ತರಕ್ ಹೋದ್ರಿ? ಅಯ್ಯೋ ಬೀಗ್ರು ಅಂತ ಹೇಳಿದ್ಮೇಲೆ ಅಷ್ಟೂ ಮಾಡಿದಂಗೆ ಇರಕ್ಕಾಯ್ತದ? ಅಷ್ಟೂ ಮಾಡಲೇಬೇಕಲ್ವೇ ನಮ್ಮ ಎಲ್ಲನೂ. ಅದಕ್ಕೆ ನೀಯ ತಗೊಂಬಿಟ್ಟು ಬಂದಿದ್ದ ಅಷ್ಟೇ ನೀಯ. ತಗೊಳಮ್ಮ, ತಗ ಹಂಗೆ ನೀ ಹೊಸಿ ನಮ್ಮ ಹೊಲ್ದಾಗೆ ತರಕಾರಿಗಳು ಬೆಳೆದ್ಬಿಟ್ಟಿದ್ವಿ ಹೊಸಿ. ಬೆಂಡೆಕಾಯಿ ಹೀರೆಕಾಯಿ ಅವೆಲ್ಲನೂ ಬೆಳೆದಿದ್ದೆ. ಅದಕ್ಕೆ ನೀ ತಗೊಂಬಿಟ್ಟು ಹಂಗೆ ನೀ ತಗೊಂಬಿಟ್ಟು ಬಂದೀವ್ನಿ. ತಗೊಳ್ಳಿ. ಕುಂತ್ಕೊಳ್ಳಿ. ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಅಲ್ಲ, ಚಾಪೆನ ನಾಸ್ತೀನಿ ರೀ ತಗೊಂಬಿಟ್ಟು ಬಂದು. ಬೇಡ, ಯಾವ ಚಾಪೆನೂ ಬೇಡ ಕಣವ. ನೆಲ್ದಾಗೆ ನೀ ಸಾಕು, ತಣ್ಣಗಿರ್ತದೆ, ಕುಂತ್ಕತೀನಿ. ಬಡವರು ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಅಷ್ಟು ದೊಡ್ಡ ಮನೆ ಅಲ್ಲ ನಮ್ದು, ಬಡವರು ಮನೆ. ಅಯ್ಯೋ ಅಂತ ಭೇದವ ಏನವ? ನಮ್ಗೆ ಯಾವ ಬಡವರು ಯಾವ ಸಾವುಕಾರು ಅಂಥದ್ದು ಏನೂ ಇಲ್ಲ ನಮ್ಗಂತೂ. ಇರವ, ಹೋಗು ಸೀರೆ ಎಲ್ಲ ತಗೊಂಡು ಉಟ್ಟು ನೋಡು. ನಿಂಗೆ ಯಾವ್ದು ಇಷ್ಟ ಆಯ್ತದ ಏನೋ ಗೊತ್ತಾಗ್ಲಿಲ್ಲ ನನಗೆ. ಯಾವುದೋ ಒಂದು ಎತ್ಕೊಂಬಂದೆ. ಪರವಾಗಿಲ್ಲ ಬೀಗ್ರೆ, ಕೂತ್ಕೊಳ್ಳಿ, ಬಂದೆ. ಅಪ್ಪ, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದ್ದ ಅಂತ. ಬಂಗಾರಮ್ಮ ನಮ್ಮನೆಗೆ ಬಂದವಳೆ ಅಂತಂದ್ರೆ ಏನರ್ಥ? ಏನು ನಡೀತೈತೆ ಅಂತ ಏನೇ ಗೊತ್ತಾಯ್ತಿಲ್ಲ. ಬಂಗಾರಮ್ಮ ನಮ್ಮನಿಗೆ ಅಂತಂದ್ರೆ ನನಗಂತೂ ನಂಬಕ್ಕೇನೆ ಆಶ್ಚರ್ಯವಾಯ್ತೈತೆ. ನಮ್ಮನೆಗೆ ಬಂದವಳ? ಯಪ್ಪ, ನನ್ನ ಮಗಳು ನಂಗೆ ಹೇಳಲೇ ಇಲ್ವಲ್ಲ ಬತ್ತಾಳೆ ಅಂತ ಹೇಳ್ಬಿಟ್ಟು ಏನಾರ ಹುಸಿ ಅಡುಗೆ ಪಡಿಗೆ ರೆಡಿನ ಮಾಡಬೇಕು. ನಮ್ಮ ಅಪ್ಪಂಗನ ಹೇಳ್ಬೇಕು. ನಂಗಂತೂ ಆಶ್ಚರ್ಯವಾಯ್ತೈತೆ. ಎಲ್ಲ ಒಂದಾದ್ವಿ ಅಂತಿದ್ಲು.
ಆದರೆ ನಮ್ಮ ಅಮ್ಮನಿಗೆ ಗೊತ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಹ್ಞೂ, ನನ್ನ ಸೊಸೆಯವ್ರ ಅಮ್ಮ ಪರವಾಗಿಲ್ಲ, ಪೊದ್ದು ಹತ್ರ ಬರೀ ಜಗಳ ಮಾಡಿರೋದೇನಿಯ ಶಾನೆ ನಾನಂತೂ. ಯಾವತ್ತೂ ಈ ಮನೆಗೆ ಬಂದು ಕುಂತ್ಕೊಂಡು ನೆಮ್ಮದಿಯಾಗಿ ಮಾತಾಡಲಿಲ್ಲ, ಸರಿಯಾಗಿ ಮದುವೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಆದರೆ ಇವತ್ತು ನನ್ನ ಸೊಸೆ ನನ್ನ ರಾಣಿ ರಾಣಿ ಥರ ನೋಡ್ಕೊತಾಳೆ, ಯಾರು ನೋಡ್ಕೊಳಕ್ಕಿಲ್ಲ. ನನ್ನ ಎತ್ತು ಮಗಳೇ ಏನೋ ಮೋಸ ಮಾಡಿಬಿಟ್ಲು, ಆದ್ರೂ ನನ್ನ ಸೊಸೆ ನನ್ನ ಸೂಪರಾಗಿ ನೋಡ್ಕೊತಾವಳೆ, ಸಣ್ಣದಾಗಿ ನೋಡ್ಕೊತಾವಳೆ ನನ್ನ ಸೊಸೆ. ಅಂಥದ್ರಾಗ ನಾನು ನನ್ನ ಸೊಸೆಯವ್ರ ಅಮ್ಮಂಗೆ ಎಷ್ಟು ಬೆಲೆ ಕೊಡ್ಬೇಕು ಹೇಳು. ಇಲ್ಲಿ ಗಂಟ ಒಂದು ದಿನಕ್ಕನ್ನ ಬಂದೀವನ ನಾನು ಬೀಗ್ರು ಮನೆ ಅಂತ ಹೇಳ್ಬಿಟ್ಟು. ಕಾಫಿ ತಗೊಳ್ಳಿ ಬಂಗಾರಮ್ಮರೇ. ನಮ್ಮ ಯಜಮಾನ್ರು ಇಷ್ಟೊತ್ತು ಇಲ್ಲೇ ನೆನೆಯ ಇದ್ರು. ಈಗ ತಾನೇ ನೀ ಹೊಲ್ಟಕ್ಕೆ ಹೋಯ್ತೀನಿ ಅಂತ ಹೋದ್ರು. ಫೋನ್ ಹಾಕಿದ್ದೀನಿ, ಬರ್ತಾರೆ ಅವರು ಬರ್ತಾರೆ. ಕಾಫಿ ಕುಡೀರಿ. ನನಗಂತ ನೀವು ಮೊದಲೇ ಹೇಳಿದ್ರೆ ಬರೋದನ್ನ ಹೊಸ ಏನು ಅಡುಗೆ ಪಡ್ಗೆ ಎಲ್ಲ ಮಾಡಿ ಇಕ್ಕಂತ ಇದ್ದೆ. ಈಗಲೂ ಏನು ಕಾಲ ಮಿಂಚಿಲ್ಲ ಇರಿ, ಅಡುಗೆ ಪಡ್ಗೆ ಎಲ್ಲನೂ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ, ಅಯ್ಯೋ ಏನು ಅಡುಗೆ ಊಟ ತಿನ್ನಕ್ಕೇನು ಬಂದ್ಬಿಟ್ಟಿದ್ದೀನ ನಾನು. ಏನು ಬೇಡ, ಸುಮ್ಮನೆ ಮಾತಾಡ್ಸ್ಕೊಂಡೋಗನಿ ಅಂತ ಬಂದೆ ಅಷ್ಟೇ ನೀನಿಯ. ನಾನು ನನ್ನ ಸೊಸೆಗೂ ಹೇಳಲಿಲ್ಲ ಬತ್ತೀನಿ ಅಂತ ಹೇಳ್ಬಿಟ್ಟು, ಬತ್ತೀನಿರವ ಅಂತ ಹೇಳ್ಬಿಟ್ಟು ಹಿಂಗೆ ನೀಯ ಬಂದೆ. ಫಸ್ಟ್ ಮಾತಾಡ್ಸ್ಕೊಂಡು ಆಮೇಕಿಂದ ಹೋಗನಿ ಅಂತ ಹೇಳ್ಬಿಟ್ಟು ಹಿಂಗೆ ಬಂದೆ. ಬಸ್ ಹತ್ಕೊಂಡು ನನಗೆ ಮನೆ ಕನ್ಫ್ಯೂಸ್ ಆಗೋಗ್ಬಿಡ್ತು ಫಸ್ಟ್ಗೆ ನೀನಿಯ. ಯಾವ ಮನೆ ಯೋನು ಎತ್ತ ಅಂತ ಹೇಳ್ಬಿಟ್ಟು ಮೊದಲಿಗೆ ಏನೇ ಅರ್ಥವಾಗಲಿಲ್ಲ. ಆಮೇಕಿಂದ ಕೇಳ್ಕೊಂಡು ಹಿಂಗೆ ಪೊದ್ದು ಅಂತ ಕೇಳಿದಕ್ಕೆ ಇಂಥ ಹತ್ರ ಹೋಗ್ರಿ ಅಂತಂದ್ರು, ಹಂಗೆ ಏನಿಯ ಬಂದೆ. ಹೌದೇ, ಅದೇ ಎಂದು ಬಂದಿಲ್ವಲ್ಲ ನೀವು. ಬರ್ರಿ. ನಮಸ್ಕಾರ ಬಂಗಾರಮ್ಮರೇ, ಸಂದಕಿದ್ದೀರಾ? ಸಂದಾಕಿದ್ದೀವಿ, ನೀವು ಸಂದಾಕಿದ್ದೀರಾ ಬೀಗ್ರೆ? ನೋಡಿ ನಾನಿಷ್ಟು ಮಾತ್ರ ಇವನಿ. ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ಹೆಂಗವ್ರೆ ಮನೆನಾಗೆ ಎಲ್ಲ ಸಂದಕವ್ರಾ? ಎಲ್ಲ ನನ್ನ ಸಂದಕವ್ರೆ ಮನೆನಾಗೆ, ಏನಿಲ್ಲ ಎಲ್ಲ ಸಂದಕವ್ರೆ. ಹಂಗೆ ಸುಮ್ಕೇನಿಯ ಏನು ಬಂದಿರ್ಲಿಲ್ವಲ್ಲ ಈ ಕಡೆ, ಅದಕ್ಕೇನಿಯ ನಾನೇನಿಯ ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದೆ. ನೀವಂತೂ ಈ ನಡುವೆ ಬರಲಿಲ್ಲ, ಏನಿಲ್ಲ, ಅದಕ್ಕೇನಿಯ ಹಂಗೇನಿಯ ನಾಳೆಗೆ ಬರ್ರಿ ಮನೆಗೆ ಅಂತ ಹೇಳ್ಬಿಟ್ಟು ಕರೆದೋಗೋಣ ಅಂತ ಬಂದೆ. ನಾಳೆಗೆ ಬರ್ರಿ ಇಬ್ರು ಮನೆಗೆ. ನೀವು ಬಂದೇ ಇಲ್ವಲ್ಲ, ನೀವು ಬಂದರೆ ನಿಮ್ಮ ಮಗಳು ಶಾನೆ ಖುಷಿ ಪಟ್ಬಿಡ್ತಾಳೆ. ನಾಳೆಗೆ ಒಳ್ಳೆ ಬಾಟದ ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡಿವ್ನಿ. ನೀವು ಬರ್ರಿ, ಫಸ್ಟ್ ನೀವು ಬಂದರೆ ನಮಗೂ ಭಾಳ ಖುಷಿ ಆಯ್ತದೆ. ಯಾಕೆ ಬಂಗಾರಮ್ಮರೇ, ಏನಾದ್ರೂ ಪೂಜೆ ಗೀಜೆ ಅದು ಇದು ಏನಾರು ಇಟ್ಕೊಂಡಿದ್ದೀರಾ? ಏನಾರ ಇಟ್ಕೊಂಡಿರೋದಕ್ಕೆ ನೀವು ಕರಿಯಕ್ಕೆ ಬಂದಿದ್ದೀರೋ? ಹಂಗೇನೂ ಇಲ್ಲ. ನನ್ನ ಮಗಳು ಮದುವೆನೂ ಆಯಿತು, ಅವಳು ಪ್ಯಾಟೆಗೆ ಹೋಗೋಳ, ಇನ್ನು ಯಾರೂ ಇಲ್ಲ ಮನೆಯಾಗೆ. ಅದಕ್ಕೆ ನಾವು ನೆಂಟ್ರಿಷ್ಟು ಅವ್ರು ನೀವು ಕರೆದು ಸ್ಯಾನೆ ವರ್ಷಗಳೇ ಆಗೋಗ್ಬಿಟ್ಟು ಕರ್ದೇ ಇಲ್ಲ ಅಂತ ಅನ್ಕೊಳ್ಳಿ. ನಾವು ಗೊತ್ತಲ್ಲ ನಮ್ಮದೆಲ್ಲ ಎಷ್ಟು ವರ್ಷಗಳಾಗೋಗ್ಬಿಡ್ತು, ನಾವೆಲ್ಲ ಕರೆದು ಮಾಡಿ ಅದು ಇದು ಮಾಡಿ ಸ್ಯಾನೆ ವರ್ಷಗಳೇ ಆಗೋಗ್ಬಿಡ್ತು. ಅದಕ್ಕೆ ನಾವು ಏನು ಗಿಂಗ್ಸನ್ ಅಂತ ಏನೂ ಇಕ್ಕೊಂಡು ಮಾಡಿಲ್ಲ. ನಾಳೆ ಸುಮ್ಮನೆ ನನ್ನ ಸೊಸೆಗೋಸ್ಕರ ಅಷ್ಟೇನಿಯ. ಎಲ್ಲಿ ನಂದೇನಿಯ ತಪ್ಪಾಯಿತು. ನಾನಂತೂ ನಿಮ್ಮ ಬಂದಾಗ ನೆಟ್ವಾಗ ನೋಡ್ಕೊತಿರಲಿಲ್ಲ, ಮಾಡ್ತಿರಲಿಲ್ಲ, ಏನೂ ಇಲ್ಲ. ನಾನೇ ದುರಂಕಾರ ಮಾಡ್ತಿದ್ದೆ. ಅದಕ್ಕೆ ಇವಾಗ ಎಲ್ಲ ಸರೋಗೈತಲ್ವ, ಅದಕ್ಕೆ ನನಗೂ ಮನ್ಸಿಗೆ ಸಮಾಧಾನ ಆಯ್ತದೆ. ನೀವೆಲ್ಲರೂ ಬಂದು ಹೋದರೆ ನಮಗೂ ಹೊಸ ಸಮಾಧಾನ ಆಯ್ತದೆ ಮನಸ್ಸಿಗೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನನಗೆ ಹೇಳಿದ್ದು. ಬರ್ರಿ ಅಂತ ಹೇಳ್ಬಿಟ್ಟು ನಾಳೆ ಮರೆದಿದ್ದಂಗೆ ಬರ್ರಿ ಇಬ್ರು, ಸರಿನೇ? ಆಯ್ತು ಬಂಗಾರಮ್ಮರೆ, ಆಯ್ತು ಬರ್ತೀವಿ ಹೇಳ್ರಿ. ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ ಹೇಳಿ. ನಾವು ಅನ್ಕೋತಿದ್ವಿ ಮಗಳನ್ನ ನೋಡಕ್ಕೆ ಹೋಗ್ಬೇಕು, ಸ್ಯಾನೆ ದಿನ ಆಯಿತು ಅಂತ ಹೇಳ್ಬಿಟ್ಟು. ನಮ್ಮ ನಿಮ್ಮಿನೂ ಬರಲಿಲ್ಲ, ಇವಳು ಬರಲಿಲ್ಲ ಮನೆ ಕಡೆ. ನಾವು ಅನ್ಕೋತಿದ್ವಿ ಅವಾಗ ಅಯ್ಯೋ ಬೇಗ ಹೋಗ ಒಂದ್ಸಲ ನೋಡ್ಕೊಂಬಿಟ್ಟು ಬರಬೇಕು ಅಂತ. ಹಂಗಾರೆ ನಾಳೆ ನೀಯ ಬರ್ತೀವಿ ಬಿಡಿ. ಅಲ್ಲ ನೀವು ನಮ್ಮ ಜೊತೆ ನಾಳೆನೇ ಬರೋರಂತೆ ಬಿಡಿ. ಇನ್ನು ಯಾಕೆ ಇನ್ನು ಇವತ್ತು ಬಂದಿದ್ದೀರಾ, ಆಗಲೇ ಹೋಗೋ ಚಿಂತೆ ಯಾಕೆ ನಿಮಗೆ? ಇರ್ರಿ, ಇಲ್ಲ ಇದು ಬಿಟ್ಟು ನಿಧಾನಕ್ಕೆ ನೀಯ ಹೋಗಿ ರೀ. ಹೋಗ್ಬಿಟ್ಟು ಏನಾರ ಹೊಸಿ ಹಿಟ್ಟು ತಗೊಂಬಿಟ್ಟು ಬರೋಗ್ರಿ. ಮೈದಾ ಹಿಟ್ಟು ಇವತ್ತು ಸೋಮವಾರ ಅಲ್ವಾ, ಇವತ್ತು ನಾವು ಚಿಕನ್ ಮಾಡೋಕ್ಕಿಲ್ವಲ್ಲ. ಹೋಗಿ ಒಬ್ಬಿಟ್ಟು ಮಾಡಿಬಿಟ್ಟು ಒಬ್ಬಿಟ್ಟು ಊಟ ಮಾಡೋಣ. ಹೋಗಿ ಫಸ್ಟ್ ಹೋಗ್ಬಿಟ್ಟು ಮೈದಾ ಹಿಟ್ಟು, ಹಂಗೆ 1 kg ಬೆಲ್ಲ, 1 kg ಮೈದಾ, ಬ್ಯಾಳೆನೂ ತಗೊಂಬಿಟ್ಟು ಬಂದು. ಬ್ಯಾಳೆನೋ ಇವೇನು ಸಂದಕ್ಕಿರಲ್ಲ ಅನ್ನಿಸ್ತದೆ, ಸಾರ್ಗಾಕ ಬ್ಯಾಳೆ ಅಲ್ವಾ. ಹೋಗ್ಬಿಟ್ಟು ತಗೊಂಬಿಟ್ಟು ಬಾ ಹೋಗಿ. ಸರಿ ಹೋಗಿ ತಗೊಂಬಿಟ್ಟು ಬರ್ತೀನಿ ಇರು. ಅಯ್ಯೋ ಬೀಗ್ರೆ, ಏನಕ್ಕೆ ಮಾಡಿರ ನೀವು? ಸುಮ್ಕಿರಿ, ಬ್ಯಾಡ ಅಂತ ಹೇಳ್ತಿಲ್ವ ನಾನು. ಬ್ಯಾಡ ಅಂದ್ರೂ ಮಾಡಕ್ಕೇನು ಕೊಯ್ತಿದ್ದೀರಾ? ನಾನು ಏನು ತಿನ್ನಕ್ಕಿಲ್ಲ, ಸುಮ್ಮನೆ ಇರಿ. ನೀವು ನೋಡಿ, ನೀವು ಸುಮ್ಕಿರಿ ಬಂಗಾರಮ್ಮರೆ. ಇವತ್ತು ಬಂದಿದ್ದೀರಾ ಈ ವರ್ಷ ಆದಮೇಲೆ. ನಮ್ಮ ಊರಾಗಂತೂ ಊರು ತುಂಬ ಮಾತಾಡೋರು, ಏನು ಬರೋಕ್ಕಿಲ್ವಾ ನಿಮ್ಮ ಬೀಗರು ಬರೋಕ್ಕಿಲ್ವಾ ಅಂತ ಹೇಳ್ಬಿಟ್ಟು. ಈಗ ನೀವು ಬಂದಿರೋದಕ್ಕೆ ನಂಗೆ ಎಷ್ಟು ಖುಷಿ ಆಯ್ತೈತೆ ಅಂದರೆ, ನಿಜವಾಗೂ ಊರಾಗಿರೋರೆಲ್ಲ ಕೇಳ್ತಿದ್ರು, ಏನು ಆಗಿ ಬರಲ್ವಂತೆ ಒಬ್ರಿಗೊಬ್ರಿಗೆ ಹಂಗೆ ಹಿಂಗೆ ಅಂತ. ಗೊತ್ತಲ್ಲ ಜನ ಏನೇನೇನೋ ಮಾತಾಡ್ತಿರ್ತಾರೆ, ಸುಮ್ಕೇನೇನಿಯ ಗೊತ್ತಲ್ಲ, ಹಂಗೇನೇನಿಯ ಮಾತಾಡ್ತಿದ್ರು. ನಾನು ಹಂಗಂತೆ ಹಿಂಗಂತೆ ಬುಡಿ ಅಂತ ಏನೋ ಹೊಸಿ ನಾನು ಹೇಳ್ತಿದ್ದೆ. ಈಗ ನೀವು ಬಂದಿದ್ದೀರಲ್ಲ, ನಿಜವಾಗೂ ನಿಮ್ಮನ್ನು ನೋಡ್ಬಿಟ್ಟು ನನಗೆ ಭಾಳ ಖುಷಿ ಆಯ್ತೈತೆ. ನನಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಇನ್ನೂ ಖುಷಿ ಆಯ್ತಿರ್ತದೆ. ಬರಲ್ವೇ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ತಲೆಯ ತಿಂತಾನೇನಿಯ ಇರೋರು, ಯಾವಾಗೂ ತಲೆ ತಿನ್ನೋದೇನಿಯ. ಇರಿ, ಇನ್ನೇನು ತಗೊಬಿಟ್ಟು ಬರ್ತಾರೆ ನಮ್ಮ ಯಜಮಾನ್ರು, ಮಾಡಿಬಿಡ್ತೀನಿ. ಹೋಗ್ರಿ ಸರ್ನ, ಹೋಗ್ರಿ ಬ್ಯಾಗ್ ಎತ್ಕೊಂಡು. ಸರಿ ಬಾ, ಬ್ಯಾಗ್ ಕೊಡು ಬಾ. ಹಿಂಗೆ ಯಾಲಕ್ಕಿ ತಗೊಬಿಟ್ಟು ಬನ್ನಿ, ಯಾಲಕ್ಕಿನೂ ಹಾಕ್ಬೇಕಲ್ಲ ನೋಡಿ, ಮತ್ತೆ ಹೋಗ್ಬಿಟ್ಟೆ. ನೋಡಿ ಏನೇನ್ ಬೇಕೋ ಎಲ್ಲ ಒಂದೇ ಸಲ ನೀ ಹೇಳ್ಬಿಡು. ಆಮೇಕಿಂದ ಅದು ಇದು ಅಂತ ಅನ್ಬೇಡ. ಯಪ್ಪ,
ಈಗ ಗೊತ್ತಾಯ್ತು ನನಗೆ ನನ್ನ ಸೊಸೆ ಯಾಕೆ ಅಷ್ಟು ಒಳ್ಳೆಯಳು, ನನ್ನ ಸೊಸೆ ಯಾಕೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ. ಅವ್ರ ಅಮ್ಮನೇ ಇಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಿನ್ನ ಸೊಸೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ದೊಡ್ಡ ನೋಡು. ನಮ್ಮ ಪೊದ್ದು ನಮ್ಮ ಬೀಗರು ಎಂಥ ಸಂದಕ್ಕೆ ನೋಡ್ಕೋತಾರೆ ಅಂತಂದರೆ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಮನ್ಸಾಗ ಒಂದು ಚೂರೂ ದ್ವೇಷಾಗಿ ಸೈಕೊಂಡಿದ್ದಾಗ ನನ್ನನ್ನು ಎಂಥ ಸಂದಕ್ಕೆ ನೋಡ್ಕೊತಾವ್ರೆ. ಅದೇ ನಾನಾಗಿದ್ದರೆ ಒಂದೇ ಕಿಟ ಊದ್ಬಿಟ್ಟು ನಡೀರಿ ಮನೆಯಿಂದ ಅಂತ ಹೇಳ್ಬಿಡ್ತಾ ಇದ್ದೆ. ಆದರೆ ಪಾಪ ನಮ್ಮ ಬೀಗರು ನೋಡಿ ನಮ್ಮನ್ನು ಎಂಥ ಸಂದಕ್ಕೆ ನೋಡ್ಕೊತಾರೆ. ಯವ್ವ, ಇಷ್ಟು ದಿನಕ್ಕೆ ನನ್ನ ಕಣ್ ತೆಗಿಬೇಕಾಯ್ತೆ. ಇಷ್ಟು ದಿನ ಎಲ್ಲಿ ಹೋಗಿತ್ತು ನನ್ನ ತಲೆ ಅಂತಲೇ ಅರ್ಥವಾಯ್ತಿಲ್ಲ ನಂಗಂತೂ. ನಮ್ಮ ಯಜಮಾನ್ರು ಹೋದ್ರು. ಎಳ್ನೀರು ಹಂಗೆ ಕಿತ್ಕೊಂಡ್ಬಿಟ್ಟು ಬರೋಕೆ ಹೇಳಿದ್ದೀನಿ. ಎಳ್ನೀರೆಲ್ಲ ಕುಡಿಯೋರಂತೆ. ಹಂಗೆ ಅಡುಗೆಗೆಲ್ಲ ತಯಾರಿ ಮಾಡ್ಕೊಬಿಡ್ತೀನಿ. ನೀವಂತೂ ಹೋಗಂಗಿಲ್ಲ, ಈಗಲೇ ಹೇಳಿದ್ದೀನಿ. ನೀವು ನಮ್ಗೆ ಇಷ್ಟೆಲ್ಲ ಸೀರೆ ಎಲ್ಲ ತಗೊಬಿಟ್ಟು ಬಂದು ಕೊಟ್ಟಿದ್ದೀರಾ. ನೀವು ಊಟ ಗಿಟ ಮಾಡಿ ಅರಸನ ಕುಂಕುಮ ತಗೊಂಡು ನಿಧಾನಕ್ಕೆ ಏನಿಯೋ ಹೋಗಿ, ಸರಿನೇ? ನೀವು ಆಮೇಲಿಂದ ಆತರ ಪತ್ರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಇನ್ನೇನಿರ್ತದಲ್ಲಿ ಕೆಲಸ ನನ್ನ ಮಗಳೆಲ್ಲ ನೋಡ್ಕೊತಿತ್ತಾಳಲ್ವಾ, ನನ್ನ ಮಗಳಿಗೆ ಹೇಳ್ತೀನಿ ಬೇಕಾರೆ ನಾನು, ಸರಿನೇ? ದಯವಿಟ್ಟು ನನ್ನಿಂದ ಮನಸ್ಸಿಗೇನಾರ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಶಾನೆ ಬೇಜಾರು ಮಾಡ್ಬಿಟ್ಟಿದ್ದೀನಿ ನಿಮ್ಗೆ, ಅವತ್ತಿಂದನೂ ಶಾನೆ ಬೇಜಾರು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಬುಡಿ ಬಂಗಾರ ಮರೆ, ಅದೆಲ್ಲ ಇದ್ದಿದ್ದೇನೇನಿ, ಅದನ್ನ ಏನು ಕ್ಷಮೆ ಕೇಳ್ತೀರಿ? ಎಲ್ರ ಮನೆಗೂ ಇದ್ದಿದ್ದೇನೇನಿಯ. ಎಲ್ಲರೂ ಎಷ್ಟು ಜನದ ಮನೆ ಹಿಂಗೆ ಹಿತ್ತಾಡ್ಕೊಂಡು ದೂರ ಇಲ್ಲ ಹೇಳಿ. ಆದರೆ ನೀವು ಮೊದಲು ಮನೆಗೆ ಬಂದು ಹಿಂಗೆ ಮಾತಾಡ್ತಿದ್ದೀರಲ್ಲ, ನಿಮ್ಮ ದೊಡ್ಡದನಕ್ಕೆ ನಾನು ಮೆಚ್ಕೋಬೇಕೇನೇನೆ ಬಿಡಿ. ನಾನು ಬರೋನಿ ಅನ್ಕೋತಿದ್ದೆ. ಸುಮ್ಮನೆ ನಿಮಗೂ ಬೇಜಾರಲ್ವ ನಾನು ಬಂದರೆ ಮನಸ್ತಾಪಗಳು ಯಾಕೆ ಅಂತ ನಾನೇನೇ ಸುಮ್ಮನೆ ಅದೇ. ಇಲ್ಲಾಂದರೆ ನಿಜವಾಗೂ ಗೊತ್ತಾಯಿದ್ದೆ ನಾನಂತೂ. ಅಯ್ಯೋ, ಅದಕ್ಕೆ ಪ್ರೀತಿಯಿಂದ ಕರ್ಕೊಂಡು ಹೋಗನಿ ಅಂತಲೇ ಬಂದಿರೋದು. ದಯವಿಟ್ಟು ಬರೋಕ್ಕಿಲ್ಲ ಅಂತ ಮಾತ್ರ ಅನ್ಬೇಡಿ, ಸರಿನಾ? ನೀವು ಬರಲೇಬೇಕು ನಮ್ಮ ಮನೆಗಂತೂ ಈಗಲೇ ಹೇಳ್ಬಿಟ್ಟಿದ್ದೀನಿ. ಬರೋಕ್ಕಿಲ್ಲ ಹಾಗೆ ಹಿಂಗೆ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ. ನಡೀರಿ, ನಾನು ಬರ್ತೀನಿ. ನಾನು ಒಬ್ಬಿಟ್ಟಿಗೆ ಸಹಾಯ ಮಾಡ್ಕೊಡ್ತೀನಿ. ನೀವಂತೂ ಮಾಡೋದು ಬಿಡಲ್ಲ ಅಂತ ನನಗೆ ಗೊತ್ತು. ನೀವು ಒಬ್ಬರೇನೇ ಮಾಡ್ಬೇಕಾಯ್ತದೆ. 16 ಜನ ಅವರ, ಎಲ್ಲಿ ನಿಮ್ಮ ಅತ್ತೆನೂ ಕಾಣ್ತಿಲ್ಲ. ನಾನೇ ಬಂದು ಮಾಡ್ತೀನಿ, ನಡೀರಿ. ಬರ್ತೀನಿ. ನನಗೆ ಅಡುಗೆ ಮಾಡೋದಿಂದ ಅಡಿಸಿ ಎಲ್ಲ ಬಿಡಿ ಮಾಡ್ಬಿಡ್ತೀನಿ. ನಮ್ಮ ಅತ್ತೆ ಈ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟೈತೆ ಸುತ್ತಾಡಿಯೋಕ್ಕೆ, ಕಾಶಿ ರಾಮೇಶ್ವರ ಅಂತ. ಇದು 2ನೇ ಕಿತ ಹೋಗಿರೋದು. ಇನ್ನೇನು ಅವ್ರಿಗೂ ಶಾನೆ ವಯಸ್ಸು ಹೋಗ್ಬಿಟ್ಟೈತೆ. ಅವ್ರಿಗೂ ಅದಕ್ಕೆ ರೌಂಡ್ ಹೊಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೋಯ್ತಿರ್ತಾರೆ ಅವಾಗವಾಗ. ಇನ್ನು ಸ್ವಲ್ಪ ದಿನ ನಾನು ಅದೇ ಕೆಲಸ ಏನಿಯ ಮಾಡ್ತೀನಿ. ಇನ್ನೇನು ಮಾಡ ನಿಮ್ಮ ಮನೆಯಾಗೆ ನಾನು ಹೋಗ್ಬಿಟ್ಟು ಸುತ್ತಾಡ್ಕೊಂಬಿಟ್ಟು ಹಂಗೆ ಹಿಂಗೆ ಅಂತ ಬರೋದು ಅಷ್ಟೇ ನೆನಿಯ. ಅಯ್ಯೋ, ಇನ್ನೂ ಟೈಮ್ ಐತೆ ಬಿಡಿ. ಮೊಮ್ಮಗನ ಜೊತೆ ಆಟ ಆಡ್ಕೊಂಡೆಲ್ಲ ಇರಿರಂತೆ. ಇನ್ನು ಮೊಮ್ಮಕ್ಕಳೆಲ್ಲ ಆಗಲಿ, ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಇರಿರಂತೆ. ಸರಿ ಇರಿ, ಬ್ಯಾಳೆ ತತ್ತರ ನಮ್ಮ ಯಜಮಾನ್ರು ಹಂಗೆ ನೀರು ಕಾಯಕನ ಇಟ್ಬಿಟ್ಟು ಬರ್ತೀನಿ.